ಸರ್ ಅವ್ರು ಇಬ್ಬರು ಜನ 3 ಜನ ಬಂದರು ಬೈಕಿಲ್ಲ. ಇಬ್ರಿಗೂ ಹೆಲ್ಮೆಟ್ ಇತ್ತು, ಒಂದು ಜನಕ್ಕೆ ಹೆಲ್ಮೆಟ್ ಇರಲಿಲ್ಲ. ಇಬ್ಬರು ಜನ ಒಳಗಡೆ ಹೋದ್ರು. ಒಂದು ಜನ ಬೈಕಲ್ಲಿ ಇತ್ತು. 2 ಜನ ಬಂದರೆ ಅವ್ರು ಒಂದು ಜನ ಇಲ್ಲಿ ಕೈಯಲ್ಲಿ ಚೀಲ ಇತ್ತು, ಒಂದು ಜನಲ್ಲಿ ಅದು ಚಾಕು ಇತ್ತು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದು, ಸ್ವಲ್ಪ ಮಳೆ ಬರ್ತಾಯಿದ್ದು, ಬಿಜಿ ಇತ್ತು, ನಾನು ನೋಡಿಲ್ಲ ಆ ಕಡೆ ಈ ಕಡೆ. ಆಮೇಲೆ ಬಂದರೆ ಸೀದಾ ನಮಗೆ ಚಾಕು ತೋರಿಸಿದೆ ಅಷ್ಟೇ. ಚಾಕು ತೋರಿಸಿದ್ರೆ ಒಂದು ಜನ ಒಳಗಡೆ ಬಂದು ಏಟ್ರೆ ತೊಗೊಂಡು ಹೋಗ್ಬಿಟ್ಟು ವಾಪಸ್ ಆಚೆ ಹೋಗಿದೆ. ಆಮೇಲೆ ನನ್ನ ಸ್ವಲ್ಪ ಚಾಕು ಸೈಡ್ ಮಾಡಾಗ ಆಮೇಲೆ ಅವ್ರ ಮೇಲೆ ಬೀಳ್ತು ನಾನು ಇದು ಇಕ್ಕಾಗ. ಆಮೇಲೆ ಒಂಟ್ರೆ ಇಲ್ಲಿ ಬಿದ್ದೋಯ್ತು, ಒಂಟ್ರೆ ಇಲ್ಲಿ ಅವ್ರ ಕೈಲಿ ಇತ್ತು. ಆಮೇಲೆ ನಮಗೆ ಇಲ್ಲಿ ಚಾಕು ಟಚ್ ಮಾಡಿದೆ. ಅವನ್ನ ಏನು ಮಾಡೋಕ್ಕಾಗಿಲ್ಲ ನಮಗೆ. ಈ ಕಡೆ ಹೋದ್ರು ನಾನು ವಾಪಸ್ ಬೇಕ್ ಸೈಡ್. ಆಮೇಲೆ ಇಬ್ಬರು ಜನ ಗಾಡಿ ಮೇಲೆ ಎತ್ತು ಆಮೇಲೆ ನಾನು ಹೋಗ್ಬಿಟ್ಟು 2 ಸತಿ ಹೊಡಿದೆ ಅವ್ರಿಗೆ. ಆಮೇಲೆ ಸ್ವಲ್ಪ ನಮಗೆ ಗಾಯ ಆಗಿದೆ. ಒಂಟ್ರೆಯಲ್ಲಿ 10 ಪೀಸ್ 15 ಪೀಸ್ ಇರ್ತಾರೆ. 10 ಪೀಸ್ ಎಲ್ಲೇ ಬೀಳ್ತು, ಆಚೆಗಳು ಈ ಕಡೆ 5 ಪೀಸ್ ಜೊತೆ ಹೋದರು ಅವರು. ಆಮೇಲೆ ನಾನು 5 ಪೀಸ್ 30 ಗ್ರಾಮ್ ಹತ್ರ ಇತ್ತು ಸರ್. 30 ಗ್ರಾಮ್ ಇತ್ತು. ಅವ್ರು ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ನೆನ್ಮಂಗ್ಲ ಅಷ್ಟೇ ಸರ್. ಸರ್ ಅವ್ರು ಇಬ್ಬರು ಜನ 3 ಜನ ಬಂದರು ಬೈಕಿಲ್ಲ. ಇಬ್ರಿಗೂ ಹೆಲ್ಮೆಟ್ ಇತ್ತು, ಒಂದು ಜನಕ್ಕೆ ಹೆಲ್ಮೆಟ್ ಇರಲಿಲ್ಲ. ಇಬ್ಬರು ಜನ ಒಳಗಡೆ ಹೋದ್ರು. ಒಂದು ಜನ ಬೈಕಲ್ಲಿ ಇತ್ತು. 2 ಜನ ಬಂದರೆ ಅವ್ರು ಒಂದು ಜನ ಇಲ್ಲಿ ಕೈಯಲ್ಲಿ ಚೀಲ ಇತ್ತು, ಒಂದು ಜನಲ್ಲಿ ಅದು ಚಾಕು ಇತ್ತು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದು, ಸ್ವಲ್ಪ ಮಳೆ ಬರ್ತಾಯಿದ್ದು, ಬಿಜಿ ಇತ್ತು, ನಾನು ನೋಡಿಲ್ಲ ಆ ಕಡೆ ಈ ಕಡೆ. ಆಮೇಲೆ ಬಂದರೆ ಸೀದಾ ನಮಗೆ ಚಾಕು ತೋರಿಸಿದೆ ಅಷ್ಟೇ. ಚಾಕು ತೋರಿಸಿದ್ರೆ ಒಂದು ಜನ ಒಳಗಡೆ ಬಂದು ಏಟ್ರೆ ತೊಗೊಂಡು ಹೋಗ್ಬಿಟ್ಟು ವಾಪಸ್ ಆಚೆ ಹೋಗಿದೆ. ಆಮೇಲೆ ನನ್ನ ಸ್ವಲ್ಪ ಚಾಕು ಸೈಡ್ ಮಾಡಾಗ ಆಮೇಲೆ ಅವ್ರ ಮೇಲೆ ಬೀಳ್ತು ನಾನು ಇದು ಇಕ್ಕಾಗ. ಆಮೇಲೆ ಒಂಟ್ರೆ ಇಲ್ಲಿ ಬಿದ್ದೋಯ್ತು, ಒಂಟ್ರೆ ಇಲ್ಲಿ ಅವ್ರ ಕೈಲಿ ಇತ್ತು. ಆಮೇಲೆ ನಮಗೆ ಇಲ್ಲಿ ಚಾಕು ಟಚ್ ಮಾಡಿದೆ. ಅವನ್ನ ಏನು ಮಾಡೋಕ್ಕಾಗಿಲ್ಲ ನಮಗೆ. ಈ ಕಡೆ ಹೋದ್ರು ನಾನು ವಾಪಸ್ ಬೇಕ್ ಸೈಡ್. ಆಮೇಲೆ ಇಬ್ಬರು ಜನ ಗಾಡಿ ಮೇಲೆ ಎತ್ತು ಆಮೇಲೆ ನಾನು ಹೋಗ್ಬಿಟ್ಟು 2 ಸತಿ ಹೊಡಿದೆ ಅವ್ರಿಗೆ. ಆಮೇಲೆ ಸ್ವಲ್ಪ ನಮಗೆ ಗಾಯ ಆಗಿದೆ. ಒಂಟ್ರೆಯಲ್ಲಿ 10 ಪೀಸ್ 15 ಪೀಸ್ ಇರ್ತಾರೆ. 10 ಪೀಸ್ ಎಲ್ಲೇ ಬೀಳ್ತು, ಆಚೆಗಳು ಈ ಕಡೆ 5 ಪೀಸ್ ಜೊತೆ ಹೋದರು ಅವರು. ಆಮೇಲೆ ನಾನು 5 ಪೀಸ್ 30 ಗ್ರಾಮ್ ಹತ್ರ ಇತ್ತು ಸರ್. 30 ಗ್ರಾಮ್ ಇತ್ತು. ಅವ್ರು ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ನೆನ್ಮಂಗ್ಲ ಅಷ್ಟೇ ಸರ್.